ನಮಸ್ಕಾರ ಸ್ನೇಹಿತರೆ, ಪರ್ವ ಟಿವಿಗೆ ಸ್ವಾಗತ. ನಾನು ಮಾದರಹಳ್ಳಿ ರಾಜು. ಸ್ನೇಹಿತರೆ, ಈ ಹಿಂದೆ ಯಜಮಾನರು ಸೇವಕರನ್ನ ಶೋಷಣೆ ಮಾಡ್ತಿದ್ರು. ಆದರೆ ಸ್ವಾತಂತ್ರ್ಯ ಭಾರತದಲ್ಲಿ ಪರಿಸ್ಥಿತಿ ಬದಲಾಗಿದೆ. ಹೌದು, ನಮ್ಮ ತೆರಿಗೆ ಹಣದಲ್ಲಿ ಸಂಬಳ ಪಡೆಯುವವರ ದರ್ಪ ಸಾಕಷ್ಟು ಮಿತಿ ಮೀರಿದೆ. ಅದಕ್ಕೆ ಸಾಕ್ಷಿ ಎಂಬಂತೆ ಬೆಂಗಳೂರಿನ ಯಶವಂತಪುರ ರೈಲ್ವೆ ಇಲಾಖೆ ನೌಕರ ಹೊನ್ನೇಗೌಡ ಮತ್ತು ಅವರ ಪುತ್ರ ನಾಪತ್ತೆಯಾದ ಪ್ರಕರಣ. ಈ ಪ್ರಕರಣದ ಬೆನ್ನು ಹತ್ತಿ ಪರ್ವ ಟಿವಿ ಈಗಾಗಲೇ 3 ಸಂಚಿಕೆಗಳನ್ನ ಪ್ರಸಾರ ಮಾಡಿದೆ. ಒಂದು ಸಂಚಿಕೆಯಲ್ಲಿ ಹೊನ್ನೇಗೌಡರ ಡೆತ್ ಸರ್ಟಿಫಿಕೇಟ್ ನಕಲಿ ಅಂತ ಅನುಮಾನ ವ್ಯಕ್ತಪಡಿಸಿದ್ವಿ. ಅದು ಆರ್ಟಿಐನಲ್ಲಿ ಈಗ ಸಾಬೀತಾಗಿದೆ. ಈ ಸುಳ್ಳು ಪ್ರಮಾಣ ಪತ್ರದ ಸೃಷ್ಟಿಕರ್ತರು ಕಾಕಿಗಳು ಅನ್ನೋದು ಗಮನಾರ್ಹ. ಅಂದ್ರೆ ಹೊನ್ನೇಗೌಡರ ಕೊಲೆ ಪ್ರಕರಣವನ್ನ ಮುಚ್ಚಿ ಹಾಕಲು ಯಶವಂತಪುರ ಹಾಗೂ ಮಲ್ಲೇಶ್ವರ ಪೊಲೀಸ್ ಠಾಣೆಯ ಪೊಲೀಸರೇ ಈ ನಕಲಿ ಮರಣ ಪ್ರಮಾಣ ಪತ್ರವನ್ನ ಸೃಷ್ಟಿ ಮಾಡಿದ್ರು. ಅದಕ್ಕಾಗಿ ಆತನ 3ನೆಯ ಪತ್ನಿ ಬಳಿ ಅದೆಷ್ಟು ಹೊರಸುತ್ತಿದ್ದಾರೋ ಗೊತ್ತಿಲ್ಲ. ಯಾಕೆ ಅಂತೀರಾ? ತಮ್ಮ ತಂದೆ ಹಾಗೂ ತಮ್ಮನನ್ನ ಹುಡುಕಾಟ ಮಾಡ್ತಿದ್ದ ಹೊನ್ನೇಗೌಡರ ಪುತ್ರಿ ಹೇಮಲತಾ ಅವರನ್ನ ಪೊಲೀಸರು ಯಾವ ರೀತಿ ನಡೆಸ್ಕೊಂಡ್ರು, ಅದಕ್ಕಾಗಿ ಎಷ್ಟು ಬೆದರಿಸಿದ್ರು ಅಂತ ಅವರೇ ಹೇಳ್ತಾರೆ, ಕೇಳಿ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಮಳವಳ್ಳಿ ಸೂರಿ. ಪರ್ವ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನಿವಾಗ ಬೆಂಗಳೂರಿನ ಯಶವಂತಪುರ ವೃತ್ತದ ಬಳಿ ಇದೀನಿ ನೋಡಿ. ನಿಮ್ಗೆ ಇಲ್ಲೊಂದು ಕಚೇರಿ ತೋರಿಸ್ತೀನಿ. ಇದು ನಾರ್ತ್ DCP ಆಫೀಸ್. ಇದು ಸ್ನೇಹಿತರೆ, ಏನಕ್ಕೆ ಈ ಒಂದು ಲ್ಯಾಂಡ್ ಮಾರ್ಕ್ ನ ತೋರಿಸ್ತಾ ಇದ್ದೀನಿ, ಏನಕ್ಕೆ ಇಲ್ಲಿ ಬಂದಿದ್ದೀನಿ ಅಂತಂದ್ರೆ, ಹೊನ್ನೇಗೌಡರ ಒಂದು ಮರಣದ ರಹಸ್ಯದ 3ನೇ ಸಂಚಿಕೆ ಇದು ಸ್ನೇಹಿತರೆ. ಈ 3ನೇ ಸಂಚಿಕೆಯಲ್ಲಿ ಸಾಕಷ್ಟು ಒಂದು ಬಹಳ ನೋವಿನ ವಿಚಾರ ಮತ್ತೆ ಅಷ್ಟೇ ಒಂದು ಮೋಸದ ವಿಚಾರನ ನಿಮ್ಗೆ ತಿಳಿಸ್ಲಿಕ್ಕೆ ಇಲ್ಲಿ ಕರ್ಕೊಂಡ್ ಬಂದಿದ್ದೀನಿ. ನಮ್ ಜೊತೆ ಇದ್ದಾರೆ ಹೊನ್ನೇಗೌಡರ ಮಗಳು ಮತ್ತು ಅವರ ಹಳಿಯ ಜೊತೆಲಿದ್ದಾರೆ. ಸ್ನೇಹಿತರೆ, ಬನ್ನಿ ಈ ಒಂದು ಜಾಗಕ್ಕೆ ಕರ್ಕೊಂಡು ಬಂದಿರುವಂತಹ ವಿಶೇಷತೆನ ಅವರ ಒಂದು ಮಾತಿನಿಂದನೇ ಕೇಳಿ. ನಮಸ್ಕಾರ ಅಮ್ಮ. ನಮಸ್ತೆ ಸರ್. ಏನು ನಿಮ್ಮ ತಂದೆ ಹೊನ್ನೇಗೌಡರ ಒಂದು ಡೆತ್ ಸರ್ಟಿಫಿಕೇಟ್ ಇದೆಯಲ್ಲ, ಹೌದು, ಅದು ನಿಮ್ಗೆ ಯಾರು ಕೊಟ್ರು, ಎಲ್ಲಿ ಸಿಕ್ತದು? ಅದು 2002ರಿಂದ 2004 ಗಂಟ ಆ ಸ್ಟೇಷನ್ ಈ ಸ್ಟೇಷನ್ ವಯ್ಯಾಲಿ ಕಾವಲು ಅಂತೆಲ್ಲ ಅಲಸಿ ಕೊನೆಗೆ ಇಲ್ಲಿ ಬಂದು ಕೇಳಿದಕ್ಕೆ ಇಲ್ಲಿ ಕೊಟ್ರು ಸರ್. ಒಬ್ರು ಪೊಲೀಸ್ನವರು, ನಿಮ್ಗೆ ಇದು ಉಪಯೋಗಕ್ಕೆ ಬರುತ್ತೆ ಅಮ್ಮ, ನಾರ್ತ್ ಆಫೀಸಲ್ಲಿ ಇದನ್ನ ಇಟ್ಕೊಳ್ಳಿ, ಡೆತ್ ಸರ್ಟಿಫಿಕೇಟ್ ತುಂಬಾ ನೊಂದಿದ್ದೀರಾ ಅಂತೇಳಿ ಇದ್ ಮಾಡಿ ಕೊಟ್ರು ಸರ್. ಅವ್ರು ಅವ್ರ ಹೆಸರೇನೋ ನೆನಪಿದ್ಯಾ, ಕೊಟ್ಟವ್ರ ಹೆಸರು? ಇಲ್ಲ ಸರ್. ಸ್ನೇಹಿತರೆ ಕೇಳಿಸ್ಕೊಂಡ್ರಲ್ಲ, ಹೇಮಲತಾ ಮತ್ತು ಅವರ ಪತಿ ರಾಮು ಅವರು ಸತತ 2 ವರ್ಷಗಳ ಕಾಲ ಯಶವಂತಪುರ ಪೊಲೀಸ್ ಠಾಣೆ, ಮಲ್ಲೇಶ್ವರಂ ಪೊಲೀಸ್ ಠಾಣೆ, ವಯ್ಯಾಲಿ ಕಾವಲ್ ಪೊಲೀಸ್ ಠಾಣೆ ಮತ್ತೆ ಈ ಒಂದು ನಾರ್ತ್ DCP ಆಫೀಸ್ ಬಂದು ಮೊದಲು ರಾಜಾಜಿನಗರದ ಒಂದು ಭಾಷ್ಯಂ ವೃತ್ತದ ಬಳಿ ಇತ್ತು, ಅಲ್ಲಿಗೂ ಕೂಡ ಅಲ್ಲಿದ್ದಾರೆ. ಆದ್ರೆ ಯಾವುದೋ ಒಂದು ಸಮಯದಲ್ಲಿ ಹೊನ್ನೇಗೌಡರ ಒಂದು ನಾಪತ್ತೆ ಪ್ರಕರಣ ವಿಚಾರದಲ್ಲಿ ಈ ಕಚೇರಿಗೆ ಬಂದಿದ್ದಂತಹ ಸಮಯದಲ್ಲಿ ಸ್ನೇಹಿತರೆ, ಹೇಮಲತಾ ಅವರಿಗೆ ಯಾರೋ ಒಬ್ಬ ಹೃದಯವಂತ ಪೊಲೀಸ್ ನೋಡಿ, ಕೆಟ್ಟವ್ರ ಮಧ್ಯೆ ಒಬ್ಬ ಒಳ್ಳೆ ವ್ಯಕ್ತಿ ಇರ್ತಾನೆ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ. ಆತ ಈ ಒಂದು ಡೆತ್ ಸರ್ಟಿಫಿಕೇಟ್ ನ ಇವರು ಕೊಟ್ಟು ಇದನ್ನ ನಿಮಗೆ ಯಾವುದೋ ಒಂದು ಸಮಯದಲ್ಲಿ ಉಪಯೋಗಕ್ಕೆ ಬರುತ್ತೆ ಅಂತ ಕೊಟ್ಟಿದ್ದಾನೆ. ಆತ ಯಾರೇ ಆಗಿರಲಿ ಆತನಿಗೊಂದು ಧನ್ಯವಾದ ತಿಳಿಸ್ತೀನಿ ನಾನು. ಬನ್ನಿ ಸ್ನೇಹಿತರೆ, ಇವಾಗ ಈ ಸ್ಟೋರಿಯ 2ನೇ ಹಂತಕ್ಕೆ ಕರ್ಕೊಂಡು ಹೋಗ್ತೀನಿ. ಇಲ್ಲಿಂದ ಮುಂದೆ ಏನ್ ನಡೀತು ಅಂತ ನೀವು ನೋಡೋರಂತೆ. ಬನ್ನಿ ಸ್ನೇಹಿತರೆ, ನಾವಿಲ್ಲಿಂದ ಇವರು ವಾಸ ಮಾಡ್ತಿದ್ದಂತ ದೇವರ ಚಿಕ್ಕನಹಳ್ಳಿ ಅನ್ನೋ ಒಂದು ಬೆಂಗಳೂರಿನ ಮತ್ತೊಂದು ತುದಿಲಿರುವಂತಹ ಒಂದು ಬಡಾವಣೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಒಂದು ಸ್ವಾರಸ್ಯಕರವಾದಂತ ವಿಚಾರ ಇದೆ, ಮಿಸ್ ಮಾಡ್ದಾನೆ ಕಡೆ ತನಕ ನೋಡಿ. ಬನ್ನಿ ಸ್ನೇಹಿತರೆ. ಸ್ನೇಹಿತರೆ ನೋಡಿ, ಯಶವಂತಪುರದಿಂದ ನಾವು ದೇವರ ಚಿಕ್ಕನಹಳ್ಳಿ ನಿಮಗೆ ಲ್ಯಾಂಡ್ ಮಾರ್ಕ್ ತೋರಿಸ್ತೀನಿ. ದೇವರ ಚಿಕ್ಕನಹಳ್ಳಿಗೆ ಬಂದಿದ್ದೀವಿ. ಇದೇ ಒಂದು 2002ರಲ್ಲಿ ಗೊರವಾಲೆಯಿಂದ ಶ್ರೀಮತಿ ಹೇಮಲತಾ ಮತ್ತು ರಾಮು ಅವರು ಇಲ್ಲಿಗೆ ಒಂದು ಹೊಟ್ಟೆಪಾಡಿಗೋಸ್ಕರ ವಲಸೆ ಬರ್ತಾರೆ. ನಿಮಗೆ ನೋಡಿ ದೇವರ ಚಿಕ್ಕನಹಳ್ಳಿ ಅಂತ ಒಂದು ಬೋರ್ಡ್ ಇದೆ. ಇಲ್ಲಿ ಬೇರೆ ಯಾವುದೇ ಥರದ ಒಂದು ಬೋರ್ಡ್ ಕಾಣ್ತಾ ಇಲ್ಲ. ಅವರು ವಾಸ ಮಾಡ್ತಿದ್ದಂಥ ಒಂದು ಮನೆ ಹತ್ರಕ್ಕೆ ಬಂದಿದ್ದೀನಿ ನೋಡಿ. ಅಮ್ಮ, ಏನು ಮಲ್ಲೇಶ್ವರಂ ಪೊಲೀಸ್ ಅವರು ಬಂದಿದ್ರು ಅಂತ ಹೇಳಿದ್ರಲ್ಲ? ಹೌದು ಸರ್. ಇದೇ ಒಂದು ಜಾಗಕ್ಕೆ ಬಂದಿದ್ದವರು? ಇಲ್ಲಿಗೆ ಸರ್. ಇಲ್ಲಿಗೆ ಬಂದು ಜೀಪಲ್ಲೇ ಬಂದಿದ್ರಾ? ಪೊಲೀಸ್ ಜೀಪಲ್ಲೇ ಬಂದಿದ್ರು ಸರ್. ಅದರಿಂದಾನೇ ಕರ್ಕೊಂಡು ಹೋಗಿದ್ದು. ಹೌದಾ? ನೀವು ವಾಸ ಮಾಡ್ತಿದ್ದ ಮನೆ ತೋರಿಸ್ತೀರಾ? ಬನ್ನಿ ಸರ್. ಬರ್ರಿ.
ಇದೇ ಮನೆ ಸರ್. ಇದೇ ಮನೇಲಿ ವಾಸ ಇದ್ದೀರಾ? ಹೌದು ಸರ್. ಎಷ್ಟು ವರ್ಷ ಇದ್ರಿ ಈ ಮನೇಲಿ? ಮನೇಲಿ ಒಂದು 15 ವರ್ಷ ಗಂಟ ಇದ್ದೆ. 15 ವರ್ಷದವರೆಗೂ ಇದ್ದೀರಾ? ಈ ಮನೇಲಿ ಇದ್ದೆ. ಆಮೇಲೆ ಅಲ್ಲಿ ಇದೇ ವಠದ ಮೇಲ್ಗಡೆ ಹೋಗಿದ್ರಾ? ಅಮ್ಮ, ನಿಮ್ಮನ್ನ ಇಲ್ಲಿ ಬಂದು ಪೊಲೀಸ್ನವರು ಎಲ್ಲಿ ಕರ್ಕೊಂಡು ಹೋಗ್ತಾರೆ? ವಿಧಾನಸೌಧದ ಎದುರುಗಡೆ ಪಾರ್ಕ್ ಕರ್ಕೊಂಡು ಹೋದ್ರು ಸರ್. ಕರ್ಕೊಂಡು ಹೋಗ್ತಾರಾ? ಸ್ನೇಹಿತರೆ ನೋಡಿ, ಮಲ್ಲೇಶ್ವರಂಯಿಂದ ಈ ಒಂದು ದೇವರ ಚಿಕ್ಕನಹಳ್ಳಿಗೆ ಸುಮಾರು 16ರಿಂದ 17 ಕಿಲೋಮೀಟರ್ ಆಗುತ್ತೆ. ಅಷ್ಟು ದೂರ ಮಲ್ಲೇಶ್ವರಂ ಲಿಮಿಟ್ಸ್ ಅಲ್ಲ ಇದು, ದೇವರ ಚಿಕ್ಕನಹಳ್ಳಿ ಬೇರೆ ಲಿಮಿಟ್ಸ್ ಅಲ್ಲಿ ಇದೆ. ಪೊಲೀಸವರು ಅಲ್ಲಿಂದ ಇಲ್ಲಿಗೆ ಜೀಪ್ ತಗೊಂಡ್ಬಂದು ಕರ್ಕೊಂಡು ಹೋಗ್ತಾರೆ ಅಂತಂದ್ರೆ ಅದ್ರ ಹಿಂದಿರುವಂಥ ಇಂಟೆನ್ಷನ್ ಏನು, ದುರುದ್ದೇಶ ಏನು ಅಂತ ನಿಮಗೆ ವಿವರಿಸಿ ನಿಮಗೆ ವಿಧಾನಸೌಧದ ಬಳಿ ಆ ಜಾಗದಲ್ಲಿ ಹೇಳ್ತೀನಿ. ಸ್ನೇಹಿತರೆ, ದೇವರ ಚಿಕ್ಕನಹಳ್ಳಿಯಿಂದ ನಮ್ಮ ರಾಜ್ಯದ ಒಂದು ಆಡಳಿತದ ಒಂದು ಕೇಂದ್ರ ಬಿಂದುವಾದಂಥ ವಿಧಾನಸೌಧ ಹತ್ರ ಬಂದಿದ್ದೀವಿ. ಬನ್ನಿ, ಏನು ಈ ಮಲ್ಲೇಶ್ವರಂ ಪೊಲೀಸ್ ಠಾಣೆಯ ಪೊಲೀಸರಾದಂಥ ಸೋಮ್ ಸುಂದರ್ ಮತ್ತು ಪ್ರದೀಪ್ ಕುಮಾರ್ ಅವರು ಈ ಒಂದು ಜಾಗಕ್ಕೆ ಕರ್ಕೊಂಡು ಬಂದು ಏನು ಮಾಡಿದ್ರು ಅಂತ ಹೇಮಲತಾ ಮತ್ತು ದಂಪತಿಗಳು ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಹೇಳಿ ಅಮ್ಮ, ಇಲ್ಲಿ ಕರ್ಕೊಂಡು ಬಂದು ಅವತ್ತು ಅವ್ರು ಏನ್ ಮಾಡಿದ್ರು ಇಲ್ಲಿ? ಮನೆ ನಾವ ದೇವ್ರ ಚಿಕ್ಕನಹಳ್ಳಿ ಮನೆಯಿಂದಾನೇ ಅವ್ರು ಪೊಲೀಸ್ ಜೀಪಲ್ಲೇ ಕರ್ಕೊಂಡ್ ಬಂದ್ರು ಸರ್. ಕರ್ಕೊಂಡ್ಬಂದು ಇಲ್ಲಿ ಎಷ್ಟಮ್ಮ ದುಡ್ಡು ಮಡಗಿದ್ಯಾ ಅಂತ ಕೇಳಿದ್ರು. ಸರ್ ನಾವು ಕೂಲಿ ಮಾಡ್ಕೊಂಡು ತಿನ್ನೋರು, ನಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳ್ದೆ ಸರ್ ನಾನು. ಆಮೇಲೆ ಇದಕ್ಕೊಂದ್ ಸೈನ್ ಹಾಕಮ್ಮ ಅಂತಂದ್ರು. ಏನಕ್ಕೆ ಸರ್ ಸೈನ್ ಸೈನ್ ಅಂತಂದ್ರೆ ಅದು ಅದ್ರಲ್ಲಿ ಏನಾರ ಬರ್ದಿತ್ತ ಅಥವಾ ಖಾಲಿ ಇತ್ತ? ಖಾಲಿ ಇತ್ತು ಸರ್, ಬರೀ 2 ಲೈನ್ ಮಾತ್ರ ಇತ್ತು. ಹೇಮಲತಾ ಡಾಟರ್ ಆಫ್ ಹೊನ್ನೇಗೌಡ ಅಂತ. ಖಾಲಿ ಪೇಪರ್ಗೆ ಏನಕ್ಕೆ ಸೈನ್ ಹಾಕಿದ್ರಿ ನೀವು? ತಪ್ಪಲ್ವಾ ಅದು? ತಪ್ಪು ಸರ್. ಅಂದ್ರೆ ಅದು ಈಗ ಅವಳನ್ನ ಅರೆಸ್ಟ್ ಮಾಡ್ಬೇಕಲ್ಲಮ್ಮ, ನೀನ ಪೊಲೀಸು ನಾವ ಪೊಲೀಸು, ಅಧಿಕಾರದಲ್ಲಿ ನಾವು ಕೂತಿರೋದು, ನೀವಲ್ಲ. ನಾವು ಅರೆಸ್ಟ್ ಮಾಡ್ಬೇಕಲ್ಲಮ್ಮ ಅವಳನ್ನ, ನೀವು ಸೈನ್ ಹಾಕಿರೋ ತಾನು ಮಾಡೋದು ಅಂತ ಸೈನ್ ಹಾಕಿಸ್ಕೊಂಡ್ರು ಸರ್. ಸರಿ, ಈಗ ನಿಮ್ಮ ತಂದೆ ಮತ್ತೆ ನಿಮ್ಮ ತಮ್ಮ ಕಣ್ಮರೆ ಆಗಿರೋದು ಯಶವಂತಪುರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ. ಮಲ್ಲೇಶ್ವರಂ ಪೊಲೀಸರು ಯಾಕೆ ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ರು? ಅದು ಅವ್ರು ವಾಸ ಇದ್ದಿದ್ದು ಅಲ್ಲೇ, ಅಲ್ಲಿ ತಾಯಮ್ಮ ಅವರು ವಾಸ ಇದ್ದದ್ದು ಮಲ್ಲೇಶ್ವರಂ ಅಲ್ಲ? ಅಲ್ಲಿದ್ರು ಸರ್ ಅವರು. ಅವರಿಂದ ಆಮೇಲೆ ಯಶವಂತಪುರ ಕಳ್ಸಿದ್ ನಮ್ನ. ಇಲ್ಲೆಲ್ಲ ಎಂಕ್ವೈರಿ ತಕೊಂಡು ಸೈನ್ ಹಾಕಿಸ್ಕೊಂಡು ಅವ್ರು ಅರೆಸ್ಟ್ ಮಾಡ್ತೀನಿ ಅಂತ ಹೇಳಿ ನಮ್ ಕೈ ಸೈನ್ ಹಾಕಿಸ್ಕೊಂಡು ಹೋದ್ರು. ಅಂದ್ರೆ ನಿಮ್ಗೆ ನ್ಯಾಯ ಸಿಗುತ್ತೆ ಅನ್ನೋ ಆಸೆಯಲ್ಲಿ ಖಾಲಿ ಪೇಪರ್ ಸೈನ್ ಹಾಕ್ಬಿಟ್ರಿ? ಹೌದು ಸರ್. ಕೇಳಿದಕ್ಕೂ ಅವ್ರು ಕೊಟ್ಟಿಲ್ಲ. ನಮಗ್ ಗೊತ್ತು ಮಾಡೋದು ಏನ್ ಮಾಡ್ಬೇಕು ಅಂತ, ಹಾಕಮ್ಮ ಸೈನ್ ಅಂತ ಹೇಳಿ ನಮ್ಮ ಮನೆಯವ್ರಿಗೂ ಗದ್ರಿ ನಮ್ಗೂ ಇದ್ ಮಾಡಿ ಹಾಕ್ಸಿದ್ರು ಸರ್. ಯಾವ ಜಾಗದಲ್ಲಿ ಸೈನ್ ಹಾಕಿದ್ದು ತೋರ್ಸಕ್ ಸಾಧ್ಯನಾ? ಇಲ್ಲೇ ಸರ್, ಇದೇ ಪಾರ್ಕ್ ಒಳಗಡೆ. ನಿಮ್ಮನ್ನ ಸೈನ್ ಹಾಕ್ಸ್ಕೊಂಡ್ಮೇಲೆ ಅವರು ಜೀಪಲ್ಲಿ ಜೊತೆ ಕರ್ಕೊಂಡು ಹೋದ್ರ, ಇಲ್ಲೇ ಬಿಟ್ಟು ಹೋದ್ರ? ಇಲ್ಲ ಸರ್, ಇಲ್ಲೇ ಬಿಟ್ಬಿಟ್ಟು ಹೋದ್ರು ನಮ್ನ. ನಮ್ ಪಡಗ್ ನಾವು ಕರ್ಕೊಂಡ್ ಬಂದ್ರು. ಹೋಗುವಾಗ ನಾವು ಬಸ್ ಹತ್ಕೊಂಡು ಹೋದ ಸರ್. ಈಗ ಖಾಲಿ ಪೇಪರ್ಗೆಲ್ಲ ಸೈನ್ ಹಾಕೊಟ್ರಲ್ಲ, ಅದಾದ ನಂತರ ಹೋಗಿ ನೀವು ಅವ್ರನ್ನ ಕಾಣ್ಲಿಲ್ವಾ? ಕಂಡ ಸರ್ ನಾವು. ಹೋಗಿ ಕೇಳಿದಕ್ಕೆ ನೀನೇ ಸೈನ್ ಹಾಕೊಟ್ಟಿದ್ಯಲ್ಲಮ್ಮ, ಸಾವುಗೂ ಹೋಗಿದ್ದಂತೆ, ದುಡ್ಡು ಇಸ್ಕೊಂಡಿದ್ದಂತೆ, ಎಲ್ಲ ಮಾಡ್ಬಿಟ್ಟು ಪುನಃ ಏನಕ್ಕಮ್ಮ ಬಂದಿದ್ಯಾ ಇಲ್ಲಿಗೆ ಅಂತೆಲ್ಲ ಇದ್ ಮಾಡಿದ್ರು ಸರ್. ಸರ್, ಸಾವುಗ್ ಬಂದಿರೋ ಅಪ್ಪ ತಮ್ಮನ್ನ ಸಾವುಗೆ ಯಾರು ದುಡ್ಡು ಇಸ್ಕೊತಾರ ಸರ್ ಅಂದದ್ಕೆ ನಮ್ಮನೆಯವ್ರಿಗೂ ಓಡಾಡಕ್ಕೆ ಹೋದ್ರು ಸರ್. ನನ್ನ ಗದರಿ ಹೊರಗಡೆ ಕಳಿಸ್ಬಿಟ್ರು ಸರ್. ಆಮೇಲೆ ಮತ್ತೆ ಅವ್ರನ್ನ ಏನು ಕಾಣಕ್ ಹೋಗ್ಲಿಲ್ಲ? ಅವರು ಭೇಟಿನೇ ಕೊಡ್ಸ್ಕೊಟ್ಟಿಲ್ಲ ಅವರು. ಸ್ನೇಹಿತರೆ, ಏನು ಹೇಮಲತಾ ಅವರು ಹೇಳಿದನ್ನ ಕೇಳಿಸ್ಕೊಂಡ್ರಲ್ಲ ನೋಡಿ. ಒಂದು ಕಡೆ ಈ ರಾಜ್ಯದ ಕಾರ್ಯಾಂಗ ಇದೆ, ನನ್ನ ಹಿಂಭಾಗದಲ್ಲಿ ನ್ಯಾಯಾಂಗ ಇದೆ ಸ್ನೇಹಿತರೆ, ಹೈಕೋರ್ಟ್ ಇದೆ ನೋಡಿ. ಇವೆರಡರ ಮಧ್ಯ ಇವ್ರು ಕರ್ಕೊಂಡು ಬಂದು ಅವರನ್ನ ಯಾವ ರೀತಿ ಒಂದು ಖಾಲಿ ಪೇಪರ್ಗೆ ಸೈನ್ ಹಾಸ್ಕೊಂಡು ಹೊನ್ನೇಗೌಡರು ಮತ್ತು ಅವರ ಪುತ್ರನ ಕೊಲೆ ಅಥವಾ ಕಣ್ಮರೆ ಈ ಕೇಸ್ಗೆ ಯಾವ ರೀತಿ ಎಳ್ಳು ನೀರು ಬಿಟ್ಟಿದ್ದಾರೆ ಮಲ್ಲೇಶ್ವರಂ ಪೊಲೀಸರು. ಸ್ನೇಹಿತರೆ, ಈ ಪ್ರಕರಣದ ವಿಚಾರದಲ್ಲಿ ಮಲ್ಲೇಶ್ವರಂ ಪೊಲೀಸರು ಸಹಿ ಹಾಕ್ಸ್ಕೊಂಡು ಅದನ್ನ ಏನ್ ಮಾಡಿದ್ದಾರೆ ಅಂತ ಅದನ್ನು ಕೂಡ ಒಂದು ತನಿಖೆ ಮಾಡ್ತಾ ಇದ್ದೀವಿ. ಅದನ್ನ ಪತ್ತೆ ಹಚ್ಚಿ ಖಂಡಿತವಾಗ್ಲೂ ಆ ಇಬ್ರು ಸೋಮ್ ಸುಂದರ್ ಮತ್ತೆ ಪ್ರದೀಪ್ ಕುಮಾರ್ ಇದಾರಲ್ಲ, ಅವರಿಬ್ಬರನ್ನು ಖಂಡಿತ ಹುಡುಕಿ ಅವರ ಒಂದು ಯಾರೇ ಒಂದು ಪೊಲೀಸರಿಗೆ ಒಂದು ನಂಬರ್ ಕೊಟ್ಟಿರ್ತಾರೆ, ಆ ನಂಬರ್ನು ಕೂಡ ಹುಡುಕಿ ಲೋಕಾಯುಕ್ತರಿಗೆ ಮತ್ತೆ ಇದನ್ನ ನಮ್ಮ ರಾಜ್ಯದ ಉಚ್ಚ ನ್ಯಾಯಾಲಯಕ್ಕೆ ಯಾವ ಒಂದು ನ್ಯಾಯಾಲಯದ ಬಳಿ ಅಕ್ರಮವಾಗಿ ಕರ್ಕೊಂಡು ಬಂದು ಅವ್ರ ಕೈಲಿ ಸಹಿ ಹಾಕ್ಸ್ಕೊಂಡಿದಾರೋ ಆ ಒಂದು ತಪ್ಪಿಗೆ ಖಂಡಿತವಾಗ್ಲೂ ಒಂದು ತನಿಖೆ, ಒಂದು ಶಿಕ್ಷೆನ ಖಂಡಿತ ಕೊಡಿಸ್ತೀವಿ. ಅವರು ರಿಟೈರ್ಡ್ ಆಗಿರ್ಬೋದು ಅಥವಾ ಭಗವಂತ ಅವ್ರನ್ನ ಮೇಲಕ್ಕೂ ಕರ್ಸ್ಕೊಂಡಿರ್ಬೋದು. ಸ್ನೇಹಿತರೆ, ಅವ್ರು ಎಲ್ಲೇ ಇದ್ರು ಈ ರಾಜ್ಯದ ಯಾವುದೇ ಮೂಲೆಯಲ್ಲಿದ್ರು ಹುಡುಕ್ತೀವಿ. ಆ ಹುಡುಕಿ ಏನು ಅವ್ರು ಮಾಡಿರುವಂತ ಒಂದು ಕರ್ತವ್ಯ ಲೋಪ ಇದೆಯಲ್ಲ, ಒಂದು ಭ್ರಷ್ಟಾಚಾರ ಇದೆಯಲ್ಲ, ಅದಕ್ಕೆ ಶಿಕ್ಷೆ ಕೊಡಿಸ್ತೀವಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಇವಾಗ ಈ ಒಂದು ಸುದ್ದಿಯ ಅಂತಿಮವಾದಂತ ಒಂದು ಘಟ್ಟಕ್ಕೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಹೊನ್ನೇಗೌಡರ ಮೊಮ್ಮಗ ಅಂದ್ರೆ ಮಗಳ ಪುತ್ರ ಆದಂತ ಶ್ರೀಯುತ ಮನು ಅವರು ಮಾತಾಡ್ತಾರೆ. ಅದನ್ನ
ಅವ್ರ ಬಾಯಿಂದನೇ ಕೇಳಿಸ್ಕೊಳ್ಳಿ. ಸ್ನೇಹಿತರೆ, ವಿಧಾನಸೌಧದಿಂದ ನಾನು ಸೀದಾ ರಾಜರಾಜೇಶ್ವರಿ ನಗರದ BBMP ಕಚೇರಿ ಮತ್ತು ಆಯುಕ್ತರ ಕಚೇರಿಗೆ ಬಂದಿದ್ದೀನಿ. ನೋಡಿ, ನಿಮಗೆ ಬೋರ್ಡ್ ಕಾಣ್ತಾ ಇದೆ. ನನ್ನ ಜೊತೆ ಇದ್ದಾರೆ ಹೊನ್ನೇಗೌಡರ ಮೊಮ್ಮಗ, ಅಂದರೆ ಅವರ ಮಗ ಆದಂಥ ಶ್ರೀಯುತ ಮನು ಅವರು. ಸರ್, ಏನು ನಿಮ್ಮ ತಾತನವರ ಒಂದು ಡೆತ್ ಸರ್ಟಿಫಿಕೇಟ್ ಒಂದು ಫೇಕ್ ಅಂತ ಮೊದಲಿಂದನೂ ನೀವು ಹೇಳ್ತಾ ಬಂದಿದ್ದೀರಿ. ಅದಕ್ಕೆ ಸಾಕಷ್ಟು ಸಾಕ್ಷ್ಯಾಧಾರಗಳನ್ನು ತೋರಿಸಿದ್ದೀರಿ. ಹೌದು ಸರ್. ಈಗ ಅಂತಿಮವಾಗಿ ನೀವು ಈ ಒಂದು ಕಚೇರಿಗೆ ಮಾಹಿತಿ ಕಲ್ಲಿ ಅರ್ಜಿ ಹಾಕಿದ್ರಿ ಅಂತ ಹೇಳಿದ್ರಿ. ಅವರು ಏನು ಒಂದು ಶರ ಕೊಟ್ಟಿದ್ದಾರೆ ಸರ್? ಸರ್, ಇಲ್ಲಿ ನನಗೆ RTL ಅಪ್ಲಿಕೇಶನ್ ಹಾಕಿದ್ದೆ, ಅದು ಬಿಟ್ರೆ ಇಲ್ಲಿ ಅರ್ಜಿ ಕೂಡ ಹಾಕಿದ್ದೆ, ಅದ್ರ ಪ್ರತಿ ಬೇಕು ಅಂತ ಹೇಳ್ಬಿಟ್ಟು. ಇವರೇನು ಹೇಳ್ತಾ ಇದ್ದಾರೆ, 1992ರಲ್ಲಿ ಏನು ಸಾವಿನ ಸಂಖ್ಯೆ ನೋಂದಣಿ ಆಗಿದೆಯಲ್ಲ, ಅದು 1500ರಿಂದ ಒಳಗಡೆ, 1500 ಮೀರು ಹೋಗೇ ಇಲ್ಲ. ಇವಾಗ ಏನಾಗಿದೆ, ನಮ್ಮ ತಾತನ ಸಂಖ್ಯೆ ಇರೋದು ಬಂದು 2210. ಆದ್ರೆ 2210 ಆಗಿರೋ ಚಾನ್ಸೇ ಇಲ್ಲ, ಇದು ಫೇಕ್ ಅಂತ ಹೇಳಿದ್ದಾರೆ ಸರ್. ಮತ್ತೆ ಅದರದ್ದು ಎಲ್ಲೂ ಅಂದ್ರೆ ಆ ಒಂದು ವರ್ಷದ ಸಾಲಿನಲ್ಲಿ ಎಷ್ಟು ಸಾವುಗಳ ನೋಂದಣಿಯಾಗಿದೆ ಸರ್? ಸರ್, 1500ರಿಂದ ಒಳಗಡೆನೆ ಹೊರತು 1500 ಹೊರಗಡೆ ಇರೋಕ್ ಚಾನ್ಸೇ ಇಲ್ಲ. ಹೌದಾ? ಸರಿ ಬಿಡಿ, ಅದು ಕರೆಕ್ಟ್ ಇದೆ. ಅಂದ್ರೆ ಸರ್, ಇವಾಗ ನಿಮ್ಮ ತಾತನವರ ಒಂದು ಸಾವು ಫೇಕ್ ಆದ್ಮೇಲೆ ಅವರು ಏನಾಗಿರ್ಬೋದು ಸರ್ ಅವ್ರಂಗಾರೆ? ಸರ್, ಖಂಡಿತ ಇದೊಂದೇ ಅಂತಲ್ಲ. ನಾನು ಅವಾಗ ಪಟ್ಟಣನಗರ ನಗರಸಭೆ ವ್ಯಾಪ್ತಿಗೆ ಬರುವ ತಹಶೀಲ್ದಾರ್ಗೂ ಕೂಡ ಅರ್ಜಿ ಕೊಟ್ಟಿದ್ದೆ 2017ರಲ್ಲಿ. ಅದರ ಪ್ರತಿನೂ ಕೂಡ ನಿಮ್ಗೆ ನೀಡ್ತೀನಿ. ಅಲ್ಲೂ ಕೂಡ ಏನಂದ್ರೆ ಅದ್ರದ್ದು ಎಲ್ಲೂ ಡೀಟೇಲ್ಸ್ ಕಂಡು ಬಂದಿಲ್ಲ ಅಂತ ಹೇಳಿದ್ರು. ಸೊ ಡೆತ್ ಸರ್ಟಿಫಿಕೇಟು ಒರಿಜಿನಲ್ ಅಲ್ಲ ಅಂತಂದ್ಮೇಲೆ ಆಬ್ವಿಯಸ್ಲಿ ಅವ್ರದ್ದು ಖಂಡಿತ ಕೊಲೆನೇ ಆಗಿರುತ್ತೆ ಸರ್. ನನಗೆ ಸರ್ ಈ ಪೊಲೀಸ್ ವ್ಯವಸ್ಥೆ ಮೇಲೆ ನನಗೆ ಖಂಡಿತ ನಂಬಿಕೆ ಹೋಗಿದೆ. ಏನಂದ್ರೆ ಈ ನ್ಯಾಯಾಂಗ ಇಂದ ನನಗೆ ನ್ಯಾಯ ಸಿಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಭರವಸೆ ಮೇಲೆ ಇನ್ನೊಂದು ಅರ್ಜಿ ನಾನು ಹಾಕ್ತೀನಿ. ನ್ಯಾಯಕ್ಕೋಸ್ಕರ ಅಪೇಕ್ಷೆ ಪಡ್ತಾ ಇದ್ದೀನಿ. ಸ್ನೇಹಿತರೆ, ಬೆಂಗಳೂರಿನ ಸಾಕಷ್ಟು ಯಶವಂತಪುರ ಮತ್ತೆ ಮಲ್ಲೇಶ್ವರಂ ಮತ್ತೆ ದೇವರಚಿಕ್ಕನಹಳ್ಳಿ ಮತ್ತೆ ವಿಧಾನಸೌಧ, ಈಗ ರಾಜರಾಜೇಶ್ವರಿ ನಗರ, ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡ್ರಲ್ಲ ಸ್ನೇಹಿತರೆ. ನೋಡಿ, ಹೊನ್ನೇಗೌಡರ ಒಂದು ಡೆತ್ ಸರ್ಟಿಫಿಕೇಟ್ ಇದೆಯಲ್ಲ, ಅದು 100ಕ್ಕೆ 100 ಫೇಕ್. ಅವರ ಒಂದು ಮರಣದ ಹಿಂದೆ ಮತ್ತೆ ಅವರ ಒಂದು ಪೆನ್ಷನ್ ತಗೊಳ್ತಾ ಇದ್ದಾರಲ್ಲ ತಾಯಮ್ಮ ಅವರು, 3ನೇ ಹೆಂಡತಿ, ಅವರೆಲ್ಲರೂ ಕೂಡ ಈ ಒಂದು ಮರಣದ ರಹಸ್ಯನ ಮುಚ್ಚಾಕಿದ್ದಾರೆ. ಇದರಲ್ಲಿ ಯಾರ್ಯಾರು ಸಂಚಿದೆ ಅಂತಂದ್ರೆ, ಒಂದು ರೈಲ್ವೆ ಇಲಾಖೆಯವರು ಕೂಡ ಆಕೆಗೆ ಪೆನ್ಷನ್ ಬರುವಲ್ಲಿ ಆ ಒಂದು ಡೆತ್ ಸರ್ಟಿಫಿಕೇಟ್, ನಕಲಿ ಡೆತ್ ಸರ್ಟಿಫಿಕೇಟ್ನ ಪಡ್ಕೊಂಡು ಅವರಿಗೆ ಪೆನ್ಷನ್ ಕೊಡಿಸ್ತಾ ಇದ್ದಾರೆ. ಮತ್ತೆ ಪೊಲೀಸರು ಕೂಡ, ಯಶವಂತಪುರ ಪೊಲೀಸವರು ಮತ್ತೆ ಮಲ್ಲೇಶ್ವರಂನ ಇಬ್ಬರು ಇಬ್ಬರಿದಾರಲ್ಲ, ಸೋಮ್ ಸುಂದರ್ ಮತ್ತೆ ಪ್ರದೀಪ್ ಕುಮಾರ್ ಅಂತ, ಅವರು ಕೂಡ ಶಾಮೀಲಾಗಿದ್ದಾರೆ. ಇಲ್ಲಿ ವ್ಯವಸ್ಥಿತವಾಗಿ 35 ವರ್ಷಗಳ ಹಿಂದೆ ಹೊನ್ನೇಗೌಡ ಮತ್ತು ಅವರ ಪುತ್ರ ಚಂದ್ರಶೇಖರ್ ಅವರಿಬ್ಬರನ್ನ ಯಾವ ರೀತಿ ಕೊಂದಾಕಿದ್ದಾರೆ ಅಂತ ನಾವು ಅದನ್ನ ಇನ್ನಷ್ಟೇ ಹುಡುಕ್ಬೇಕಿದೆ. ಆದರೆ ಅವರು ಮೇಲ್ನೋಟಕ್ಕೆ ಕೊಲೆಯಾಗಿರುವುದು ಸತ್ಯ ಅಂತ ಅನಿಸ್ತಾ ಇದೆ. ಯಾಕೆಂದ್ರೆ ಹೊನ್ನೇಗೌಡರ ಡೆತ್ ಸರ್ಟಿಫಿಕೇಟ್ ಫೇಕ್ ಇದೆ. ನೋಡಿ, ನೀವು ಈಗಾಗಲೇ ಸ್ಕ್ರೀನ್ ಮೇಲೆ ನೋಡಿದ್ದೀರಾ, ಹೊನ್ನೇಗೌಡರ ಡೆತ್ ಸರ್ಟಿಫಿಕೇಟ್ ಇದೆಯಾ. ಡೆತ್ ಸರ್ಟಿಫಿಕೇಟ್ ಫೇಕ್ ಅನ್ನೋದಕ್ಕೆ BBMP ಏನು ರಾಜರಾಜೇಶ್ವರಿ ನಗರದ ಒಂದು ಆಯುಕ್ತರ ಕಚೇರಿಯಲ್ಲಿ ನಮಗೆ ಅದನ್ನ ಹಿಂಬರ್ ಹಾಕೊಟ್ಟಿದ್ದಾರೆ. ಮತ್ತೆ 2017ರಲ್ಲೋ ಅಥವಾ 18ರಲ್ಲೋ ಮನು ಅವರು ತಹಸೀಲ್ದಾರ್ ಕಚೇರಿನೂ ಕೂಡ ತೆಗೆದುಕೊಂಡಿದ್ದಾರೆ. ಆ ಥರದ್ದು ಯಾವುದೋ ಒಂದು ಉಲ್ಲೇಖನೇ ಇಲ್ಲ, ಆ ನಂಬರ್ಲಿ ಯಾವುದು ದಾಖಲಾತಿನೇ ಇಲ್ಲ ಅಂತ ಕೊಟ್ಟಿದ್ದಾರೆ. ಸ್ನೇಹಿತರೆ, ಪ್ರಕರಣ ಈಗ ಇನ್ನಷ್ಟು ರೋಚಕ ಹಂತಕ್ಕೆ ತಲುಪುತ್ತೆ. ಈ ಪ್ರಕರಣದಲ್ಲಿ ತಪ್ಪು ಮಾಡಿರೋರಿಗೆ ಅತಿ ಶೀಘ್ರದಲ್ಲೇ ಒಂದು ಕಾನೂನಿನ ಕುಣಿಕೆ ಬಿಗಿ ಮಾಡುವಂಥ ಎಲ್ಲ ಒಂದು ಪ್ರಕ್ರಿಯೆಗಳನ್ನ ನಾವು ಆರಂಭಿಸ್ತಿದ್ದೀವಿ. ಮೋಸ್ಟ್ಲಿ ನಾವು ಇವಾಗ ಈ ಒಂದು ಕಾನೂನು ಹೋರಾಟದ ಪ್ರಕ್ರಿಯೆನ ಇನ್ನು ಕೆಲವೇ ದಿನದಲ್ಲಿ ಆರಂಭಿಸ್ತೀವಿ. ಈ ಒಂದು ಪ್ರಕರಣಕ್ಕೆ ತಾರ್ಕಿಕ ಅಂತ್ಯನ ಕೊಡಿಸ್ತೀವಿ. ಧನ್ಯವಾದ ಈ ಸ್ಟೋರಿ ನೋಡಿದ್ದಕ್ಕಾಗಿ. ನಮ್ಮ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಹೆಚ್ಚು ಜನಕ್ಕೆ ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ. ಧನ್ಯವಾದ ಸ್ನೇಹಿತರೆ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.